ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 84ನೇ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಶಿವನು ಬ್ರಹ್ಮಕಪಾಲವನ್ನು ಸ್ಥಾಪಿಸಿದ ಪ್ರಸಂಗ, ತಾನು ಸರ್ವೋತ್ತಮನೆಂದು ಬ್ರಹ್ಮದೇವನು ಅಹಂಕಾರವನ್ನು ತೋರಿಸುವುದು, ಶಿವನ ಪರಿವಾರದ ಕಾಲಭೈರವ ಮೂರ್ತಿಯಿಂದ ಬ್ರಹ್ಮನ ಶಿರವನ್ನು ಕತ್ತರಿಸುವುದು, ಆಗ ಬ್ರಹ್ಮಹತ್ಯಾ ಪಾಪವನ್ನು ನಿವಾರಿಸಿದ ಕಪಾಲಮೋಚನ ತೀರ್ಥದ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವಿಷ್ಣು ಭುವನವನ್ನು ಹೊಂದಿ ಅದರೊಳಗೆ ಪ್ರವೇಶ ಮಾಡುತ್ತಲಿರುವ ಪರಮೇಶ್ವರನನ್ನು ಪಾಣಿಗಳಲ್ಲಿ ಶಂಖ ಚಕ್ರ ಗದೆಗಳನ್ನು ಧರಿಸಿದವನು, ಪೀತಾಂಬರವನ್ನು ಧರಿಸಿದವನು, 4 ಮಹಾಭುಜಗಳಿಂದ ಕೂಡಿದವನು, ವಿಷ್ಣುವಿನ ಅಂಶದಿಂದ ಜನಿಸಿದವನು ಮತ್ತು ವಿಶ್ವಕ್ಸೇನ ಎಂಬ ನಾಮಾಂಕನವುಳ್ಳವನೂ ಆದ ದ್ವಾರಪಾಲಕನು ನಿಷೇಧಿಸಿದನು. ವಿಷ್ಣುವಿನ ಅಂಶ ಸಂಭೂತನಾದ ವಿಶ್ವಕ್ಸೇನನು ಶಂಕರನ ಪ್ರಮಥ ಗಣಗಳೊಂದಿಗೆ ಯುದ್ಧ ಮಾಡಲು ಆರಂಭಿಸಿದನು.
ಆಗ ಕಾಲವೇಗ ಎಂದು ಕರೆಯಲ್ಪಟ್ಟಿರುವ ಭಯಂಕರವಾದ ಒಂದು ಗಣವು ಭೈರವಮೂರ್ತಿಯ ಆದೇಶದಿಂದ ಅವನೊಡನೆ ಯುದ್ಧಕ್ಕೆ ಎದುರಾಗಿ ಬಂದನು. ಆದರೆ ಕೋಪದಿಂದ ಕೆಂಪಾದ ಕಣ್ಣುಗಳುಳ್ಳ ವಿಶ್ವಕ್ಸೇನನು ಆ ಕಾಲವೇಗನನ್ನು ಜಯಿಸಿ ರುದ್ರನಿಗೆ ಎದುರಾಗಿ ಧಾವಿಸಿ ಬಂದು ತನ್ನಲ್ಲಿದ್ದ ಸುದರ್ಶನ ಎಂಬ ಚಕ್ರವನ್ನು ರುದ್ರಮೂರ್ತಿಯ ಮೇಲೆ ಪ್ರಯೋಗಿಸಿದನು. ತರುವಾಯ ತ್ರಿಪುರಾಸುರ ಸಂಹಾರಿಯು ತ್ರಿಶೂಲಾಯುಧವನ್ನು ಧರಿಸಿದವನು, ಶತ್ರುಗಳನ್ನು ನಿಗ್ರಹಿಸುವವನು ಮತ್ತು ದೇವೋತ್ತಮನೂ ಆದ ಈಶ್ವರನು ಗರ್ವದಿಂದ ಬರುತ್ತಿದ್ದ ಆ ದ್ವಾರಪಾಲಕನನ್ನು ಅವಮಾನಪೂರ್ವಕವಾಗಿ ಕಂಡನು. ಈ ಸಮರ ಮಧ್ಯದಲ್ಲಿ ಮಹಾಭೂತರೂಪನು ಪ್ರಳಯಕಾಲದ ಸಂಹಾರಾಗ್ನಿಯಂತೆ ಇರುವವನೂ ಆದ ವಿಷ್ಣುಪುರುಷನನ್ನು ಶೂಲದಿಂದ ಹೃದಯವನ್ನು ಸೀಳಿ ನೆಲದ ಮೇಲೆ ಬೀಳುವಂತೆ ಮಾಡಿದನು. ಹೀಗೆ ಶೂಲದಿಂದ ಹೊಡೆಯಲ್ಪಟ್ಟ ಆ ದ್ವಾರಪಾಲಕನು ತನ್ನ ನೈಜವಾದ ಉತ್ತಮ ಬಲದಿಂದ ಶೂನ್ಯನಾಗಿ ತೀವ್ರ ರೋಗಗ್ರಸ್ತರು ಮೃತ್ಯುವನ್ನು ಹೊಂದುವಂತೆ ಮೃತ್ಯುರೂಪನಾದ ಈಶ್ವರನನ್ನು ನೋಡಿ ಜೀವಿತವನ್ನು ತ್ಯಜಿಸಿದನು. ಹೀಗೆ ವಿಷ್ಣುವಿನ ಪುರುಷನನ್ನು ಸಂಹರಿಸಿ ತನ್ನ ಉತ್ತಮ ಪರಿವಾರ ಸ್ವರೂಪರಾದ ಪ್ರಮಥ ಗಣಗಳೊಡನೆ ಆ ದ್ವಾರಪಾಲನ ಕಳೇಬರವನ್ನು ತೆಗೆದುಕೊಂಡು ಗೃಹದ ಅಭ್ಯಂತರ ಭಾಗವನ್ನು ಪ್ರವೇಶ ಮಾಡಿದನು. ಅಲ್ಲಿ ಪೂಜ್ಯನಾದ ನಾರಾಯಣನು ಜಗತ್ತಿನ ಉತ್ಪತ್ತಿಗೆ ಕಾರಣನಾದ ಆ ಪರಮೇಶ್ವರನನ್ನು ಕಂಡು ಲಲಾಟದಲ್ಲಿ ಒಂದು ಅಸ್ಥಿಯನ್ನು ಭೇದಿಸಿ ಅದರಿಂದ ರಕ್ತದ ಧಾರೆಯನ್ನು ಪ್ರವಹಿಸುವಂತೆ ಮಾಡಿದನು. ಅಪರಿಮಿತವಾದ ತೇಜಪುಂಜದಿಂದ ಕೂಡಿದ ಮತ್ತು ಪೂಜ್ಯನಾದ ಈಶ್ವರನೇ, ನನ್ನ ಈ ಭಿಕ್ಷೆಯನ್ನು ತೆಗೆದುಕೋ. ತ್ರಿಪುರಾಸುರರನ್ನು ಮರ್ದಿಸಿದವನೇ, ನಿನಗೆ ರಕ್ತಧಾರೆಗಿಂತ ಬೇರೆಯಾದ ಉಚಿತವಾದ ಮತ್ತೊಂದು ಭಿಕ್ಷಾದ್ರವ್ಯವೂ ಇಲ್ಲ. ಈ ರಕ್ತಧಾರೆಯು ದಿವ್ಯ ಕಾಲ ಪ್ರಮಾಣದಂತೆ ಸಹಸ್ರಾರು ವರ್ಷಗಳವರೆಗೆ ಪ್ರವಹಿಸಿತು. ಆದರೂ ಶಂಕರನು ಧರಿಸಿದ ಆ ಬ್ರಹ್ಮಕಪಾಲವು ಪರಿಪೂರ್ಣವಾಗಲಿಲ್ಲ. ಅನಂತರದಲ್ಲಿ ಜಲರಾಶಿಯಲ್ಲಿ ವಾಸ ಮಾಡುವವನು ಸರ್ವಸಮರ್ಥನೂ ಆದ ವಿಷ್ಣುವು ನಾನಾ ವಿಧವಾದ ಭಾವನೆಗಳಿಂದ ಗೌರವ ಪ್ರದರ್ಶನ ಪೂರ್ವಕವಾಗಿ ಕಾಲರುದ್ರನನ್ನು ಸ್ತುತಿಸಿ ಈ ರೀತಿ ಹೇಳಿದನು. ನಿನ್ನಿಂದ ಬ್ರಹ್ಮದೇವನ ಈ ಕಪಾಲವು ಏಕೆ ಧರಿಸಲ್ಪಟ್ಟಿದೆ ಎಂದು ವಿಷ್ಣುವು ಕೇಳಲು, ದೇವತೆಗಳಿಗೆ ದೇವತಾರೂಪಿಯಾದ ಮಹೇಶ್ವರನು ಬ್ರಹ್ಮಕಪಾಲ ಪ್ರಾಪ್ತಿಯಾದ ಸರ್ವ ವೃತ್ತಾಂತವನ್ನು ಹೇಳಿದನು. ಆಗ ಇಂದ್ರಿಯಗಳಿಗೆ ಪ್ರೇರಕನೂ ನಾಶರಹಿತನೂ ಆದ ವಿಷ್ಣುವು ಬ್ರಹ್ಮಹತ್ಯೆಯನ್ನು ಸಂಬೋಧಿಸಿ ತ್ರಿಶೂಲಧರನಾದ ಈಶ್ವರನನ್ನು ತ್ಯಜಿಸು ಎಂದು ಪ್ರಾರ್ಥನೆ ಮಾಡಿಕೊಂಡನು. ಆಗ ಮುರಾಸುರ ಸಂಹಾರಿಯಾದ ವಿಷ್ಣುವಿನಿಂದ ಆಜ್ಞಾಪಿಸಲ್ಪಟ್ಟರೂ ಬ್ರಹ್ಮಹತ್ಯೆಯು ಶಿವನ ಪಾರ್ಶ್ವವನ್ನು ಬಿಡಲಿಲ್ಲ. ಆಗ ಸರ್ವಜ್ಞನಾದ ನಾರಾಯಣನು ಚಿರಕಾಲದವರೆಗೆ ಧ್ಯಾನಿಸಿ ಜಗತ್ಕಾರಣನಾದ ಈಶ್ವರನನ್ನು ಕುರಿತು ಹೇಳಿದನು. ಭಗವಂತನಾದ ಈಶ್ವರನೇ, ಮಂಗಳಕರವೂ ದಿವ್ಯವೂ ಮತ್ತು ವಾರಾಣಸಿ ಎಂದು ಪ್ರಸಿದ್ಧವೂ ಆದ ನಗರಕ್ಕೆ ಹೋಗು. ಅಲ್ಲಿ ಸರ್ವೇಶ್ವರನು ಸಮಸ್ತ ಜಗತ್ತಿನಲ್ಲಿ ಸಂಭವಿಸಿದ ದೋಷಗಳನ್ನು ಕ್ಷಿಪ್ರದಲ್ಲಿ ನಾಶ ಮಾಡುವನು. ಅನಂತರದಲ್ಲಿ ಶಂಕರನು ಲೋಕಗಳಿಗೆ ಹಿತವನ್ನುಂಟು ಮಾಡುವ ಸಂಕಲ್ಪದಿಂದ ಸಮಸ್ತ ಭೂತಗಳು ವಾಸ ಮಾಡುವ
ಅನೇಕ ತೀರ್ಥಗಳನ್ನು ದೇವಾಲಯಗಳನ್ನು ಕುರಿತು ಲೀಲೆಯಿಂದ ಸಂಚಾರ ಮಾಡಿದನು ಮತ್ತು ಪ್ರಮಥ ಗಣಗಳಿಂದ ಸ್ತುತಿಸಲ್ಪಡುವವನು, ಮಹಾಯೋಗೀಶ್ವರರಿಂದ ವಂದಿಸಲ್ಪಟ್ಟವನು ಮತ್ತು ಹಸ್ತದಲ್ಲಿ ಧರಿಸಿದ ಕಳೇಬರ ಉಳ್ಳವನೂ ಆದ ಮಹಾಯೋಗಿಯಾದ ಈಶ್ವರನು ನರ್ತನ ಮಾಡುತ್ತಾ ಸಂಚಾರ ಮಾಡಿದನು. ಆಗ ಷಡ್ಗುಣೈಶ್ವರ್ಯ ಸಂಪನ್ನನು, ಸರ್ವ ಪಾಪ ಭಂಜಕನು ಮತ್ತು ಸರ್ವೇಶ್ವರನೂ ಆದ ನಾರಾಯಣನು ಶಂಕರನ ನೃತ್ಯ ಲೀಲೆಯನ್ನು ನೋಡಬೇಕೆಂಬ ಸಂಕಲ್ಪವುಳ್ಳವನಾಗಿ ಉತ್ತಮವಾದ ಮೂರ್ತಿಯನ್ನು ಧರಿಸಿ ಅವನನ್ನು ಹಿಂಬಾಲಿಸಿದನು. ವೃಷಭಗಳಲ್ಲಿ ಶ್ರೇಷ್ಠವಾದ ನಂದಿಯಿಂದ ಅಂಕಿತವಾದ ಶಾಸನವುಳ್ಳವನು, ಅನೇಕ ಯೋಗೇಶ್ವರ ಸ್ವರೂಪನೂ ಆದ ಈಶ್ವರನು ವಿಷ್ಣುವನ್ನು ನೋಡಿ ಅಟ್ಟಹಾಸ ಮಾಡುತ್ತಾ ಮತ್ತೆ ಮತ್ತೆ ನೃತ್ಯ ಮಾಡಿದನು. ಧರ್ಮಪಥವನ್ನು ಸ್ಥಿರಗೊಳಿಸುವ ವಿಷ್ಣುವು ರುದ್ರನನ್ನು ಹಿಂಬಾಲಿಸಿ ಅವನ ಅನುಚರನಾಗಿ ವಾರಾಣಸಿ ಎಂಬ ಪ್ರಸಿದ್ಧವಾಗಿರುವ ಮಹಾದೇವನ ಪುರವನ್ನು ಹೊಂದಿದನು. ವಿಶ್ವೇಶ್ವರನು ಜಟಾಜೂಟವನ್ನು ಧರಿಸಿದವನೂ ಆದ ಪರಮೇಶ್ವರನು ಆ ವಾರಾಣಸಿಗೆ ಪ್ರವೇಶ ಮಾಡಿದ ಕೂಡಲೇ ಬ್ರಹ್ಮಹತ್ಯೆಯು ಬಹಳ ದುಃಖಪಟ್ಟು ಉಚ್ಚ ಧ್ವನಿಯಿಂದ ಹಾಹಾಕಾರ ಮಾಡಿ ಪಾತಾಳ ಲೋಕವನ್ನು ಹೊಂದಿತು. ಸರ್ವ ಪಾಪಭಂಜಕನೂ ಲೋಕಕ್ಕೆ ಸುಖಕರನೂ ಆದ ಶಂಕರ ಸ್ವಾಮಿಯು ಉತ್ತಮ ಕ್ಷೇತ್ರವನ್ನು ಪ್ರವೇಶಿಸಿ ಪ್ರಮಥ ಗಣಗಳೆದುರಿಗೆ ಆ ಬ್ರಹ್ಮ ಕಪಾಲವನ್ನು ಕೆಳಗಿರಿಸಿದನು. ಕರುಣೆಗೆ ನಿಧಿಯಾದ ಮಹಾದೇವನು ಬ್ರಹ್ಮ ಕಪಾಲವನ್ನು ಇರಿಸಿ ತಾನು ಧರಿಸಿದ್ದ ಕಳೇಬರವನ್ನು ಸಜೀವವಾಗಲೆಂದು ಹರಸಿ ವಿಷ್ಣುವಿಗೆ ಆ ಕಳೇಬರವನ್ನು ಅರ್ಪಿಸಿದನು. ಯಾವ ಮಾನವರು ಉತ್ತಮವಾದ ನನ್ನ ಕಪಾಲಧಾರಿ ವೇಷವನ್ನು ಸತತವಾಗಿ ಭಕ್ತಿಯಿಂದ ಧ್ಯಾನಿಸುವರೋ ಅವರ ಐಹಿಕ ಮತ್ತು ಪಾರತ್ರಿಕ ಸುಖ ಭೋಗಕ್ಕೆ ಅಡ್ಡಿ ಮಾಡುವ ಪಾತಕವು ಕ್ಷಿಪ್ರದಲ್ಲಿ ನಾಶ ಹೊಂದುವುದು. ಈ ಕಪಾಲ ಮೋಚನವೆಂಬ ಉತ್ತಮ ತೀರ್ಥಕ್ಕೆ ಬಂದು ಯಥಾವಿಧಿಯಾಗಿ ತೀರ್ಥಸ್ನಾನ ಮಾಡಿ ಪಿತೃಗಳಿಗೂ ದೇವತೆಗಳಿಗೂ ತರ್ಪಣಾಂಜಲಿಯನ್ನು ಕೊಟ್ಟು ಬ್ರಹ್ಮಹತ್ಯೆಯಿಂದ ಬಿಡುಗಡೆ ಹೊಂದುವನು. ಮುನಿಗಳೇ, ಈ ಪ್ರಪಂಚವು ಶಾಶ್ವತವಲ್ಲವೆಂದು ತಿಳಿದು ಉತ್ತಮವಾದ ವಾರಾಣಸಿ ಪುರಿಯನ್ನು ಕುರಿತು ನಡೆಯಿರಿ. ಅಲ್ಲಿ ದೇಹತ್ಯಾಗ ಸಮಯದಲ್ಲಿ ಪರಮೇಶ್ವರನು ಉತ್ತಮವಾದ ಜ್ಞಾನಯೋಗವನ್ನು ಕೊಡುವನು. ಷಡ್ಗುಣೈಶ್ವರ್ಯ ಸಂಪನ್ನನಾದ ಶಂಕರನು ಈ ವಚನವನ್ನು ಹೇಳಿ ಜನಾರ್ದನ ಸ್ವಾಮಿಯಾದ ನಾರಾಯಣನನ್ನು ಪ್ರೀತಿಯಿಂದ ಆಲಿಂಗಿಸಿ ತನ್ನ ಪ್ರಮಥ ಗಣೋತ್ತಮರ ಪರಿವಾರದೊಡನೆ ಕ್ಷಣಮಾತ್ರದಲ್ಲಿ ಅಂತರ್ಧಾನ ಹೊಂದಿದನು. ತರುವಾಯ ಸರ್ವಜ್ಞನೂ ಪರಮಪೂಜ್ಯನೂ ಆದ ಕೃಷ್ಣನು ತ್ರಿಶೂಲಧರನಾದ ಈಶ್ವರನಿಂದ ವಿಶ್ವಕ್ಸೇನನನ್ನು ತೆಗೆದುಕೊಂಡು ಪ್ರಶಸ್ತವಾದ ತನ್ನ ಸ್ಥಾನಕ್ಕೆ ಸುಮ್ಮನೆ ಪ್ರಯಾಣ ಮಾಡಿದನು. ಮುನಿಗಳೇ, ಈ ರೀತಿಯಾಗಿ ಪವಿತ್ರವೂ ಮಹಾಪಾತಕಗಳನ್ನು ನಾಶ ಮಾಡುವುದು ಈಶ್ವರನಿಗೆ ಅತ್ಯಂತ ಪ್ರಿಯವಾದುದು ಮತ್ತು ಮಂಗಳಮಯವೂ ಆದ ಕಪಾಲ ಮೋಚನವೆಂಬ ತೀರ್ಥವು ನನ್ನಿಂದ ಹೇಳಲ್ಪಟ್ಟಿದೆ. ಬ್ರಾಹ್ಮಣರ ಪವಿತ್ರ ಸನ್ನಿಧಿಯಲ್ಲಿ ಈ ಅಧ್ಯಾಯವನ್ನು ಯಾವ ಮಾನವನು ಪಾರಾಯಣ ಮಾಡುವನೋ ಅವನು ತಾನು ದೇಹ ವಾಕ್ ಮಾನಸಗಳೆಂಬ ತ್ರಿಕರಣಗಳಿಂದ ಮಾಡಿದ ಪಾಪಗಳಿಂದ ಮುಕ್ತನಾಗುತ್ತಾನೆ. ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ ಚತುರಶೀತಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು
ಶ್ರೀ ಕೂರ್ಮಪುರಾಣದ 85ನೆಯ ಅಧ್ಯಾಯವಾದ ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುಪತ್ನಿ ಸಂಗ ಮತ್ತು ಮಹಾಪಾತಕಿ ಸಂಸರ್ಗಗಳೆಂಬ ಮಹಾಪಾತಕಗಳ ಪ್ರಾಯಶ್ಚಿತ್ತ ಸಂಗ್ರಹದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.